ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತಿಂದು ಹೊಸ ಅಪ್ಡೇಟ್. ಸರೇನ್ರಿ? ಓಕೆ. ಖಾಸಗೀಕರಣ ಆಗಬಾರ್ದು. ಸೆಲ್ಯೂಟ್ ಹೊಡಿಬೇಕು. ಸರ್ಕಾರಿ ಏಳನೇ ಕಲ್ತೀರಿ? ನಿಮ್ಮ ಹೆಸರು ಹೆಸರು ಯಾವ್ರು? ಗಾಂಧಿನಗರ ಬಿಜಾಪುರ. शक्ति ಇಲ್ಲ. बिजापुर में गवर्नमेंट मेडिकल कॉलेज चाहिए या प्राइवेट मेडिकल कॉलेज? गवर्नमेंट मेडिकल कॉलेज चाहिए. हम सब स्टूडेंट्स को ನಮಗೆಲ್ಲ ಸ್ಟೂಡೆಂಟ್ಸಿಗೆ ಹೆಲ್ಪ್ ಆಗ್ತೈತಿ. ಇಲ್ಲೇ ಬಿಜಾಪುರ್ನಾಗ ಓದೋರಿಗಂತೂ ಹೆಲ್ಪ್ ಆಗ್ತೈತಿ. ಗೌರ್ಮೆಂಟ್ ಕಾಲೇಜ್ ಐತೆ ಅಂದ್ರೆ ಬೇರೆ ಕಡೆ ಹೋಗಿ ಓದೋಂಥ ಪರಿಸ್ಥಿತಿ ಬರಂಗಿಲ್ಲ. ಇಲ್ಲೇ ಒಂದು ಗೌರ್ಮೆಂಟ್ ಕಾಲೇಜ್ ಶುರು ಆತ ಅಂದ್ರೆ ಇಲ್ಲಿಂದಾನೇ ಸ್ಟೂಡೆಂಟ್ಸ್ ಬೆಳ್ಕೊಂತ ಹೋಗಿ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿ. ಅದು ಗೌರ್ಮೆಂಟ್ ಕಾಲೇಜ್ ಬಿಜಾಪುರ್ನಾಗ ಗೌರ್ಮೆಂಟ್ ಕಾಲೇಜ್ ಇಲ್ಲ ರೀ, ಪ್ರೈವೇಟ್ ಕಾಲೇಜಸ್ ಅದ. ಮತ್ತೆ ಈ ಬಿಜಾಪುರ ಈಗ ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಹೋರಾಟ ನಡೀತಾ ಇದೆ 100 ದಿನ ಆಯ್ತು ಇವತ್ತಿಗೆ. ಸೊ ಇದಕ್ಕೆ ನಿಮ್ ಸಪೋರ್ಟ್ ಇದೆನಾ? ಸಪೋರ್ಟ್ ಅದ ರೀ. ನಿಮಗೆ ಅನುಕೂಲ ಆಗ್ತಿತ್ತಾ? ನಮಗ್ ಅನುಕೂಲ. ಯಾವ ರೀತಿಯಲ್ಲಿ ಅನುಕೂಲ ಆಗ್ತಿತ್ತು? ನನಗಂತೂ ಅನುಕೂಲ ಆಗಿಲ್ಲ. ಹಿಂದ ನೀಟ್ ನೆಕ್ಸ್ಟ್ ಬರೆಯೋರಿಗಂತೂ ಹೆಲ್ಪ್ ಆಗ್ತೈತಿ. ಇಲ್ಲೇ ಇದ್ದ ನೀಟ್ ಬರೆದ ಇಲ್ಲೇ ಸೆಲೆಕ್ಟ್ ಆದಂತೂ ಚಲೋ. ಇಂದು ಸರ್ಕಾರಿ ವೈದ್ಯಕೀಯ ಸ್ಥಾಪನಾ ಹೋರಾಟ ಸಮಿತಿಯಿಂದ ನಾವು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದು, ಈ ಸತ್ಯಾಗ್ರಹವು ಇವತ್ತಿಗೆ 100 ದಿನಗಳನ್ನು ಪೂರೈಸ್ತಾ ಇದೆ. ಅದರಲ್ಲಿ ಅಹೋರಾತ್ರಿ ಧರಣಿ 10 ದಿನಗಳನ್ನು ಪೂರೈಸುತ್ತಿರುವ ಒಂದು ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರಿಗೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಬೇಡಿಕೆಯನ್ನಿಟ್ಟುಕೊಂಡು ಏನು ಹೋರಾಟ ಹಮ್ಮಿಕೊಂಡಿದ್ದೇವೆ, ಈ ಹೋರಾಟವನ್ನು ಇನ್ನೊಂದು ಸ್ವಲ್ಪ ವಿಸ್ತೃತಗೊಳಿಸಬೇಕು, ಸಾರ್ವಜನಿಕವಾಗಿ ಬಹಿರಂಗಗೊಳಿಸಬೇಕು ಅಂತೇಳಿ ಅಂದುಕೊಂಡ ಹಾಗೆ ಅದರ ಜೊತೆಗೆ 100 ದಿನದ ಒಂದು ಸಂದರ್ಭದಲ್ಲಿ ಇವತ್ತು ಒಂದು ಜಿಲ್ಲೆಯ ಜನತೆಯ ಬೃಹತ್ ಸಹಿ ಸಂಗ್ರಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಗಾಂಧಿ ಚೌಕ್ನಲ್ಲಿ ನಾವು ಬೃಹತ್ ಬ್ಯಾನರನ್ನು ಹಾಕಿ ಇವತ್ತು ಸಹಿ ಸಂಗ್ರಹವನ್ನು ಮಾಡೋದ್ರ ಜೊತೆಗೆ ಜನಾಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದೀವಿ. ಇವತ್ತು ಜನರು ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕಂತೇಳಿ ಅವರು ಕೂಡ ನಮ್ಮ ಜೊತೆಗೆ ಧ್ವನಿ ಸೇರಿಸ್ತಾ ಇದ್ದಾರೆ. ನಮ್ಮ ಜೊತೆಗೆ ಒಗ್ಗಟ್ಟಾಗಿ ನಿಲ್ಲಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಸಾಥ್ ನೀಡ್ತಾ ಇದ್ದಾರೆ ಅಂತೇಳಿ ಈ ಮೂಲಕ ಹೇಳ ಬಯಸ್ತಾ ಇದ್ರಿ. ಅದರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ಜನಪ್ರಿಯ ನಾಯಕರಾಗಿರುವಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ MB ಪಾಟೀಲ್ ಸಾಹೇಬರು ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ನೀಡುವ ಪ್ರಕಾರ ಸ್ವಲ್ಪ ದಿನದಲ್ಲಿ PPP ಮಾದರಿಯನ್ನು ಕೈ ಬಿಡ್ತೀವಿ, ಕೂಡಲೇ ನಾವು ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸ್ತೀವಿ ಅಂತೇಳಿ ನಮಗೆ ಒಂದು ಭರವಸೆಯನ್ನು ನೀಡಿದ್ದಾರೆ. ಇದು ನಮ್ಮ ಹೋರಾಟಕ್ಕೆ ಸಂದ ಜಯ ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಸಾಹೇಬರಲ್ಲಿ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ, ಇದೇ ವರ್ಷದಲ್ಲಿ ಅಂದರೆ ಡಿಸೆಂಬರ್ 31ರೊಳಗಾಗಿ ತಾವು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ಈ ವಿಷಯವನ್ನು ಚರ್ಚೆಗೆ ಇಟ್ಟು ಆದಷ್ಟು ಬೇಗನೆ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಸ್ಥಾಪಿಸಬೇಕಂತೇಳಿ ಜಿಲ್ಲೆಯ ಜನತೆಯ ಪರವಾಗಿ ಮತ್ತು ಹೋರಾಟಗಾರರ ಪರವಾಗಿ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಸುರೇಶ್ ಬಿಜಾಪುರ್, ಹೋರಾಟಗಾರರು. ಮಾಡೋದು ಬ್ಯಾಡ್ರಿ. सर आप उर्दू में ये करें, सही करें, जो बिजापुर के MLA है वो उर्दू के खिलाफ है. ನೋಡ್ರಿ, ಮೊದಲ ಮಾತೇನಂದ್ರೆ ಈ ಹೋರಾಟಕ್ಕೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಹೋರಾಟದಾಗ ಈ ಹೋರಾಟಕ್ಕೆ ಬೆಂಬಲ ಕೊಟ್ರ. ಆದ್ರೆ ನಾವು ಉರ್ದು ಒಳಗೆ ಯಾಕೆ ಸಹಿ ಮಾಡೀನಂದ್ರೆ ಪ್ರತಿಯೊಂದು ಭಾಷೆದೊಳಗೆ ಎಲ್ಲರೂ ಸಹಿ ಮಾಡ್ಯಾರ. ನಾವು ಉರ್ದುದಾಗ ಯಾಕೆ ಮಾಡಿದ್ರು? ಈ ಉರ್ದು ಭಾಷೆ ಭಾರತ ದೇಶದ ಭಾಷೆ ಅದ, ಹೊರಗಿನ ದೇಶದಿಂದ ಬಂದಿಲ್ಲ. ಬಹುಶಃ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇದು ಏನಂತಾರೆ ಹಿಸ್ಟ್ರಿ ಇತಿಹಾಸ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದಕ್ಕೆ ಅವರು ಬರೀ ಉಡಾಪಿ ಉತ್ತರವನ್ನು ಕೊಡಾಕತ್ತಾರೆ ಬಿಜಾಪುರ ನಗರ ಶಾಸಕ ಆಗಿ. ಏನಂತೇಳಿ ಉರ್ದು ಭಾಷೆ ಯಾಕೆ ಹಾಕಿರಿ, ಅದು ಉರ್ದು ಭಾಷೆ ಬರಿಬ್ಯಾಡ್ರಿ ಅಂತೇಳಿ ಯಾವ ಸಂವಿಧಾನದಾಗ ಬರ್ದಾರ ಉರ್ದು ಭಾಷೆ ಬರಿಬಾರ್ದು ಅಂತೇಳಿ? ಸಂವಿಧಾನ ಒಳಗೆ ಎಲ್ಲರಿಗೆ ಸಮಾನತೆ ಕೊಟ್ಟದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನ ಒಳಗೆ ಎಲ್ಲರಿಗೆ ಸಮಾನತೆ
ಎಲ್ಲರಿಗೆ ಸಮಾನಾಗಿ ನೋಡುದು ಎಲ್ಲಾರ್ದು ಅಧಿಕಾರ ಕೊಟ್ರ. ಅದಕ್ಕಾಗಿ ಏನದಲ್ಲ, ನಾ ಉರ್ದು ಭಾಷೆ ಒಳಗೆ ನನ್ನ ಹೆಸರು ಬರ್ತೀನಿ. ನನ್ನ ಹೆಸರು ಮೊಹಮ್ಮದ್ ಯೂಸುಫ್ ಅಂತೇಳಿ. ಈ ಎಲ್ಲರೂ ಪ್ರತಿಯೊಂದು ತಮ್ಮ ತಮ್ಮ ಇಚ್ಛೆ ಪ್ರಕಾರ ಬರ್ದಾರ. ಆದ್ರೆ ನಾವು ಉರ್ದು ಬರೆಯೋದೇನು, ಈ ಉರ್ದು ಭಾಷಾ ಮೂಲ ಭಾಷಾ ಭಾರತ ದೇಶದಿಂದ ಹುಟ್ಟೈತಿ. ಆದ್ರೆ ಬಹುಶಃ ಬಸವನಗರ ಪಾಟೀಲ್ ಯತ್ನಾಳ್ ಅವ್ರಿಗೆ ಇಷ್ಟು ಇತಿಹಾಸ ಬಗ್ಗೆ ಮಾಹಿತಿ ಇಲ್ಲ. ಯಾಕಂದ್ರೆ ಅವರು ಬರೀ ಇವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ರಿ, ಪ್ರೈವೇಟ್ ಬೇಡ ಅಂದ್ರೆ ನಾನೇ ಒಂದು 500 ಕೋಟಿ ರೂಪಾಯಿ ಕೊಡ್ತೀನಿ, ನನಗೆ ಪ್ರೈವೇಟ್ ಕಾಲೇಜ್ ಕೊಡ್ರಿ ಅಂತಾರೆ. ಒಮ್ಮೆ ಹೇಳ್ತಾರೆ ಒಂದು 2,000 ಕೋಟಿ ಕೊಡ್ತೀನಿ, ನನಗೆ ಮುಖ್ಯಮಂತ್ರಿ ಮಾಡ್ರಿ ಅಂತಾರೆ. ಇದರ ಅರ್ಥ ಏನಾಯ್ತು? ಈ ನಗರ ಶಾಸಕಿ ಇದಕ್ಕೆ ಬೆಂಬಲ ಕೊಡಾಗುತ್ತಿಲ್ಲ ಈ ಹೋರಾಟಕ್ಕೆ. ನಮ್ಮ ಹೆಸರು ಮೊಹಮ್ಮದ್ ಯೂಸುಫ್. ಓಕೆ, ಎಲ್ಲರಿಗೂ ನಮಸ್ಕಾರ. ಏನಪ್ಪಾ ಅಂದ್ರೆ ನಮ್ದೆಲ್ಲ ಟೆಕ್ನಿಕಲ್ ಲೆವೆಲ್, ನಾವು ಬಿ ಇಂಜಿನಿಯರಿಂಗ್ ದೊಡ್ಡ ಮಾಡಿದ್ರು ನಾವು ಇಲ್ಲೇ ಕೂತೇವಿ. ಅದಕ್ಕೆ ಎಷ್ಟೋ ಜನ ಹಳ್ಳಿ ಪ್ರತಿಭೆಗಳಿಗೆ ಆಸೆ ಇರ್ತೈತ್ರಿ, ಏನಂದ್ರೆ ನಾನು ಡಾಕ್ಟರ್ ಆಗಬೇಕು, ಏನೋ ಒಂದು ಆಸೆ ಇರ್ತೈತೆ. ಆ ಆಸೆಗೆ ನಮ್ಮ ಸರ್ಕಾರ ಇನ್ನಷ್ಟು ಪುಷ್ಟೀಕರಣ ಮಾಡ್ಬೇಕು. ಯಾಕಂದ್ರೆ ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಒಳಗೆ ಏನಾಗೈತೆ ಅಂದ್ರೆ ಬರೀ ಪ್ರೈವೇಟ್ ಖಾಸಗಿ ಶಾಲೆಗಳನ್ನ ಕಾಲೇಜ್ಗಳನ್ನ ತೆಗಿತಾ ಇದ್ದಾರೆ. ಅದಕ್ಕೆ ನಮ್ಮ ಸರ್ಕಾರ ಒಂದು ಸ್ವಲ್ಪ ಎಚ್ಚರಗೊಂಡು ಏನ್ ಮಾಡ್ಬೇಕು, ಹಳ್ಳಿಯಲ್ಲಿರುವ ಪ್ರತಿಭೆಗಳು ಸಿಟಿ ಒಳಗೂ ಎಷ್ಟೋ ಜನ ಇರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು, ಸಹಕಾರ ಕೊಟ್ಟು ಇಂಥ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಂತಂದ್ರೆ ಬರುವಂತ ಪೀಳಿಗೆಗೆ ನೀವೊಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಾಗ ಆಕೈತೆ ಅಂತ ಹೇಳ್ತಾ ಇದ್ದೇನೆ. ಅದೇ ತರನಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಹ ಬಿಜಾಪುರಕ್ಕೆ 9ನೇ ತಾರೀಕಿಗೆ ಆಗಮಿಸಿದ್ದಾರೆ. ಅವ್ರಿಗೆ ಸಹ ಒಂದು ವಿಷಯವನ್ನು ಅವರ ಮುಂದಿಟ್ಟು ಈ ಒಂದು ವೈದ್ಯಕೀಯ ಕಾಲೇಜನ್ನು ಜಾರಿಗೆ ತರಬೇಕಾಗಿ ಎಲ್ಲರ ಪರವಾಗಿ ನಾನು ಕೈ ಮುಗಿದು ಎಲ್ಲರಿಗೂ ಪ್ರಾರ್ಥಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ಹನುಮಂತರಾಯ ಸರ್, ಬಿಜಾಪುರದಲ್ಲಿ ಸತತವಾಗಿ ಅನಿರ್ದಿಷ್ಟ ಕಾಲ 100 ದಿನದ ಹೋರಾಟದ ವಿಚಾರ ಇಂದು ಸಹಿ ಸಂಗ್ರಹ ಮಾಡ್ತಾ ಇದ್ದೀವಿ. ಜನಸಾಮಾನ್ಯರದು ಈ ಥರದ ವಿಚಾರಗಳನ್ನು ತಾವೆಲ್ಲ ಸಮಾಲೋಚಿಸಬೇಕು. ದೇಶದಲ್ಲಿ ಯಾವ ಥರದ ರಾಜಕಾರಣವನ್ನು ನಡೀತಾ ಇದೆ, ಪ್ರೈವೇಟೀಕರಣ ಮಾಡಿ ದೇಶದ ಎಲ್ಲ ಸಂಪನ್ಮೂಲಗಳು ಇವತ್ತು ಕೇಂದ್ರ ಆಡಳಿತವಿರುವಂಥ ಮೋದಿ ಸರ್ಕಾರ ಮಾಡ್ತಾ ಇದೆ. ಅದೇ ರೂಪರೇಷೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ. ಇದರ ವಿರೋಧವಾಗಿ ನಮ್ಮ ಈ ಹೋರಾಟ PPP ಮಾಡೆಲ್ ನಮಗೆ ಬೇಕಾಗಿಲ್ಲ. ಸರ್ಕಾರದ ಅಧೀನದಲ್ಲೇ ಸರ್ಕಾರದ ಯಂತ್ರಗಳನ್ನು ಉಳಿಬೇಕು. ಕೇಂದ್ರದ ಯಂತ್ರಗಳನ್ನು ಕೂಡ ಇವತ್ತಿನ ಮಟ್ಟಿಗೆ ನೋಡ್ತಾ ಇದ್ರೆ ಜಲ ಆಗಿರ್ಬೋದು, ನೆಲ ಆಗಿರ್ಬೋದು, ಹಾಗೂ ಆಕಾಶದಲ್ಲಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ. ಅದರ ವಿರೋಧವೇ ಕೇಂದ್ರದಲ್ಲಿರುವ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಗಳು ಎತ್ತಾರೆ. ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿಯೂ ಕೂಡ PPP ಮಾಡೆಲ್ ಮಾಡಿ ರಾಜ್ಯದ ಮೇಲೆ, ರಾಜ್ಯದ ಜನತೆಯ ಮೇಲೆ ಈ ಹೊರೆಯನ್ನು ಹೇರ್ತಾ ಇದ್ದಾರೆ. ಮುಂಬರುವಂಥ ದಿನಮಾನದಲ್ಲಿ ಬಡವರ ಈ ಉಚಿತ ಸೇವೆ ಆಗಿರಲಿ, ಶಿಕ್ಷಣ ಆಗಿರಲಿ, ಆರೋಗ್ಯವಾಗಿರಲಿ, ಶುದ್ಧ ಕುಡಿಯುವ ನೀರಿನಲ್ಲಿ ವಂಚಿತರಾಗುವಂಥ ಸಂದರ್ಭ ಸಮಯ ಬಂದು ದೊರಕುತ್ತದೆ. ಈಗ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಸರ್ಕಾರ ಆಳ್ತಾ ಇರುವಂಥ ಸರ್ಕಾರಗಳು ದೇಶದ್ರೋಹದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಕಾರ್ಪೊರೇಟ್ ಜಗತ್ತನ್ನು ಬೆಂಬಲಿಸಿ ಮುಂಬರುವಂಥ ದಿನಮಾನದಲ್ಲಿ ಮತ್ತೆ ನಮ್ಮನ್ನು ಬ್ರಿಟಿಷ್ ರೂಲ್ಗೆ ಕೊಂಡೊಯ್ಯುವಂಥ ಎಲ್ಲ ಲಕ್ಷಣಗಳು ಎದ್ದು ಕಾಣ್ತಾ ಇದ್ದಾವೆ. ಜನಸಾಮಾನ್ಯರು ಒಕ್ಕಟ್ಟಾಗಬೇಕು. ಈ PPP ಮಾಡೆಲ್ ವಿರೋಧವನ್ನು ವಿರೋಧಿಸಬೇಕೆಂದು ಹೇಳ್ತಾ ಇದ್ದೀರಿ. ನಾನು ಸಂಜೀವ್ ಕುಮಾರ್ ಶೆಟ್ಗಾರ್ ಅಂತ, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಮಾಧ್ಯಮ. ಎಲ್ಲ ಸಹಾಯಕ ಆಗುತ್ತಾರೆ ಅದು ಎಲ್ಲ. ಫೈನಾನ್ಷಿಯಲಿ ಸಪೋರ್ಟ್ ಮಾಡುತ್ರಿ ಅದು. ಕಾಲೇಜ್ ಒಂದು ತರಕತ್ತಾರ PPP ಅಂತ ಖಾಸಗಿ ಸಹಭಾಗಿತ್ವೊಳಗ ಗೌರ್ಮೆಂಟ್ ಇರ್ಲಿ ಅಂತೇಳಿ, ಸರ್ಕಾರದಿಂದನೇ ಇರ್ಲಿ ಅಂತೇಳಿ ಒಂದು 100 ದಿನ ಹೋರಾಟ ಮಾಡಕತ್ತೀವಿ. ಈಗ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು, ಖಾಸಗಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು? ಸರ್ಕಾರಿ ಆಗ್ಬೇಕ್ರಿ. ಯಾಕೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆಗ್ಬೇಕು? ಅದು ಓದುವ ಸ್ಟೂಡೆಂಟ್ಸಿಗೂ ಸವಲತ್ತು ಇರುತ್ರಿ. ಅಂಡ್ ಯಾರು ಕಲಿಸ್ತಾ ಇದ್ದಾರ ಅಲ್ವಾ, ಅದು ಟೀಚರ್ಸ್, ಅವರಿಗೂ ಬಹಳ ಕಷ್ಟದಿಂದ ದೂರ ಇದು ಮಾಡುತ್ರಿ ಅದು. ಯಾಕಂದ್ರೆ ನಿಯರ್ ಟು ಎಂಪ್ಲಾಯ್ಮೆಂಟ್ನು ಜಾಸ್ತಿ ಇದು ಮಾಡುತ್ರಿ. ಅಂಡ್ ಬಡ ಮಕ್ಕಳಿಗೂ ಫುಲ್ ಸಹಾಯ ಆಗುತ್ರಿ. ಖಾಸಗಿ ಆದ್ರೆ ಏನಾಗತ್ತಮ್ಮ? लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।